ಎಲ್ಲ ನನ್ನ ಸಹೃದಯರಿಗೆ ಶರಣು ಶರಣಾರ್ಥಿ. ನಿನ್ನೆ ತಾನೇ ಶ್ರಾವಣ ವಾರವನ್ನು ಮುಗಿಸಿದ್ದೇವೆ. ಮೊನ್ನೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೇವೆ. ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ಉದ್ದೇಶ ಮನೆಗೆ ದುಡ್ಡು ತುಂಬಿಕೊಳ್ಳಿ ಅಂತಲ್ಲ. ಕೆಲವು ಜನ ಅದ ತಪ್ಪು ತಿಳ್ಕೊಂಬಿಟ್ಟವ್ರೆ, ದುಡ್ಡು ಬಂದ್ಬಿಡ್ಲಿ ಅಂತ. ದುಡಿದ್ರೆ ದುಡ್ಡು, ಸಂಪಾದನೆ ಮಾಡಿದ್ರೆ ದುಡ್ಡು. ಪೂಜೆ ಮಾಡಿದಾಕ್ಷಣ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡಿದಾಕ್ಷಣ ದುಡ್ಡು ಮನೆಗೆ ಬರಲ್ಲ. ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡುವ ಉದ್ದೇಶ ಧಾನ್ಯ ಲಕ್ಷ್ಮಿ ಆಗಿ ಬಾ, ಧನಲಕ್ಷ್ಮಿ ಆಗಿ ಬಾ, ಸಂತಾನ ಲಕ್ಷ್ಮಿ ಆಗಿ ಬಾ, ಸೌಭಾಗ್ಯ ಲಕ್ಷ್ಮಿ ಆಗಿ ಬಾ, ಆದರೆ ದರಿದ್ರ ಲಕ್ಷ್ಮಿ ಆಗಿ ಬರಬೇಡ ಅಂತ ಪೂಜೆ ಮಾಡೋದಷ್ಟೆ. ಆದ್ರೆ ಈಗ ಏನಾಗೋಗದೆ ಅಂದ್ರೆ, ಈ ಪೂಜೆ ಮಾಡೋದೊಂದು ಫ್ಯಾಷನ್ ಆಗ್ಬಿಟ್ಟದೆ. ಮನೇಲಿರೋ ತಂದೆ ತಾಯಿಗ ಅನ್ನಾಗ್ತಾ ಇಲ್ಲ, ಅಪ್ಪ ಅವನ್ನ ಬೀದಿಗೆ ಬಿಡ್ತಾ ಇದ್ದೀವಿ. ಮನೆಯಲ್ಲಿ ಕೂರಿಸ್ಕೊಂಡು ಲಕ್ಷ್ಮಿ ಕೂರಿಸ್ಕೊಂಡು ಮನೆ ಮುಂದ್ಗಡೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬರೀ ಇದನ್ನೇ ಆಡ್ಕೊಂಡು ಕೂತಿದ್ದೀವಿ ನಾವು. ತಾಯಿ ತಂದೆ ನಿಜವಾದ ಲಕ್ಷ್ಮಿ ಸರಸ್ವತಿ, ಲಕ್ಷ್ಮಿ ವಿಷ್ಣು ಅವ್ರನ್ನ ಬಿಟ್ಬಿಟ್ಟಿದ್ದೀವಿ ನಾವು. ಎಷ್ಟು ಜನ ಇವತ್ತು ಲಕ್ಷ್ಮಿ ಪೂಜೆ ಮಾಡಿದ್ದಾರಲ್ವಾ? ಅವರ ಅತ್ತೆ ಮಾವ ಮನೇಲಿದ್ದಾಗ ಅವ್ರ ಪಾದ ತೊಳೆದು ಎಷ್ಟು ಜನ ಪೂಜೆ ಮಾಡಿದ್ದಾರೆ ಹೇಳಿ? ಯಾರಾದ್ರೂ ಹೇಳಿ. ಯಾರಾದ್ರೂ ಅವ್ರ ಅತ್ತೆ ಮಾವನ ಪಾದ ತೊಳೆದಿದ್ದಾರಾ? ಅವ್ರ ಆಶೀರ್ವಾದ ತಗೊಂಡಿದ್ದಾರಾ? ಇಲ್ಲ. ಬರೀ ಲಕ್ಷ್ಮಮ್ಮನ ಮುಂದ್ಗಡೆ ದುಡ್ಡು ಎಷ್ಟು ಮಡಗನೆ. ತಂದೆ ತಾಯಿಗಳಿದ್ದಾರಲ್ಲ, ಆ ತಂದೆ ತಾಯಿಗಳ ಪಾದ ತೊಳೆದಿದ್ದಾರೆ ಯಾರಾದ್ರೂ? ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದಾರಾ? ಇಲ್ಲ. ನೋಡಿ, ಮನುಷ್ಯ ಹಾಳಾಗ್ತಾ ಇರೋದೇ ಇಲ್ಲಿ. ನಿಜವಾದ ದೇವರನ್ನ ಬಿಟ್ಟಿದ್ದೀವಿ. ಕಾಣದೇ ಇರೋ ದೇವರಿಗೆ ನಾವೆಲ್ಲ ಕನ್ವರ್ಸ್ತಾ ಕೂತಿದ್ದೀವಿ. ದೇವರಿದ್ದಾನೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವನು ನಿರಾಕಾರ ರೂಪಿ, ಯಾರ ಕಣ್ಣಿಗೂ ಗೋಚರಿಸೋದಿಲ್ಲ, ಯಾರ ಕಣ್ಣಿಗೂ ಕಾಣೋದಿಲ್ಲ. ಹಾಗಿರುವಾಗ ತಾಯಿ ತಂದೆಗಿಂತ ಮಿಗಿಲಾದ ಲಕ್ಷ್ಮೀ ಸರಸ್ವತಿ ಇವರೆಲ್ಲ ಇದ್ದಾರ? ನೋಡಿ, ಯಾರ್ದಾದ್ರೂ ಮದುವೆ ಅಂದಾಗ ಅಪ್ಪ ಒಂದು 50,000 ಸಾಲ ಕೊಡು ಅಂತೀವಲ್ಲ, ಅವನು ತಕೋ ಶುಭ ಕಾರ್ಯ ಇಲ್ಲ ಅನ್ನಬಾರ್ದು ಅಂತ 50,000 ತಂದು ಕೊಡ್ತಾನಲ್ಲ, ಅವನೇ ಲಕ್ಷ್ಮಿ, ಅವನೇ ಪರಮಾತ್ಮ, ಅವನೇ ದೇವರು. ಸಂದರ್ಭಕ್ಕೆ ಕಷ್ಟಕ್ಕಾಗೋರೇ ದೇವರು ಅಲ್ವಾ? ಯಾರಾದ್ರೂ ಕಷ್ಟದಲ್ಲಿದ್ದಾಗ ಹೆಗಲ ಮೇಲೆ ಕೈ ಹಾಕಿ ನಾನಿದ್ದೀನಿ ಬಾರೋ ಅಂತಾರಲ್ಲ, ಅವನೇ ಶ್ರೀಮನ್ನಾರಾಯಣ. ನಾವು ತಪ್ಪು ತಿಳ್ಕೊಂಡಿದ್ದೀವಿ. ನೋಡಿ, ನೆನ್ನೆ ದಿನ ಒಂದು ಊರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ಶನಿದೇವ್ರ ಕತೆಗೆ ಹೋಗಿದ್ದೆ. ಬೆಳಿಗ್ಗೆಯಿಂದ ಸಂಜೆ ಗಂಟ ಒಬ್ರಿಗೂ ಒಂದು ತೊಟ್ಟು ನೀರು ಕೊಟ್ಟಿಲ್ಲ ಅವಮ್ಮ, ಒಬ್ರಿಗೂ ಒಂದು ತೊಟ್ಟು ನೀರು ಕೊಟ್ಟಿಲ್ಲ. ಮಾವನಿಗೆ ಶುಗರ್ ಪೇಷಂಟು, ಅತ್ತೆಗೆ ಥೈರಾಯ್ಡು. ಲಕ್ಷ್ಮಿ ಕೂರ್ಸ್ಕೊ ಕೂತವಳೆ. ನಾನಂದೇವ್ವ, ಪ್ರಸಾದ ಊಟ ಮಾಡ್ಕೊಂಡು ಸ್ವಾಮಿ ಕತೆ ಕೇಳಿದ್ರೇನು ಸ್ವಾಮಿ ಬೇಡ ಅನ್ನಲಕ್ಕಂತಾಯಿ. ಮೊದಲು ಅವ್ರಿಗೆ ಆರೋಗ್ಯ ಸರಿಯಿಲ್ಲ, ಊಟಕ್ಕೆ ಕೊಡು ಅಂದ್ರೆ ದಾಸರೇ ಬಂದಿದ್ದರೆಲ್ಲ ದುಡ್ಡು ಕೊಟ್ಟು ನೀವು ಮಾನವ ಕತೆ ಮಾಡ್ಬಿಟ್ಟು ಹೋಗಿ. ನಾವು ಮಡಿವಂತರು, ಒಂದು ತೊಟ್ಟು ನೀರನ್ನು ಕೊಡುವಂಗಿಲ್ಲ. ಯಾವ ದೇವ್ರು ಹೋಗ್ತಾನೆ ಸ್ವಾಮಿ ಇದನ್ನ? ಅಪ್ಪ ಅಮ್ಮ ಆರೋಗ್ಯ ಸರಿ ಇಲ್ಲದೆ ಇರೋರ್ಗಂತೂ ತನ್ನ ಕೊಡಕ್ಕಾಗಲ್ವಾ? ಯಾವುದು ಮಡಿ? ಎಲ್ಲಿದೆ ಮಡಿ? ಮಡಿ ಅಂದ್ರೆ ಯಾವುದು? ಮಡಿ ಅಂದ್ರೆ ಯಾವುದು? ಬೆಳಿಗ್ಗೆ ಎದ್ದು ನಾವು ಮಲಮೂತ್ರ ವಿಸರ್ಜನೆ ಮಾಡಲ್ವಾ? ಮಲವನ್ನ ತೊಳ್ಕೊಳ್ಳುವಾಗ ಯಾರ ಕೈ ಉಪಯೋಗಿಸ್ತೀವಿ? ನಮ್ಮ ಕೈ ತಾನೇ ಉಪಯೋಗಿಸೋದು, ಬೇರೆ ಯಾರಾದ್ರೂ ಬರ್ತಾರ? ಇಲ್ಲ. ಹಾಗಾದ್ಮೇಲೆ ಮಡಿ ಎಲ್ಲಾಯ್ತು? ನೀವು ಮೇಲ್ಗಡೆ ಶರೀರವನ್ನು ಮಾತ್ರ ಮಡಿಯನ್ನು ನೋಡ್ಕೊಂಡಿದ್ದೀರಿ ಅಷ್ಟೇ, ಹೊಟ್ಟೆ ಒಳಗಡೆ ಏನ್ ತುಂಬಿದೆ ಅಂತ ನಿಮಗೆ ಗೊತ್ತಿಲ್ಲ. ಬರೀ ಕಲ್ಮಶ ಗಲೀಜು ಎಲ್ಲ ಹೊಟ್ಟೆ ಒಳಗೆ ತುಂಬಿದೆ. ಆದ್ರೂ ಸ್ನಾನ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿಗೆ? ದೇಹಕ್ಕೆ ಸ್ನಾನ ಮಾಡ್ತೀವಿ ವಿನಃ ಮನಸ್ಸಿಗೆ ಯಾರು ಸ್ನಾನನೇ ಮಾಡ್ತಾ ಇಲ್ಲ. ನೋಡಿ, ಯಾರಾದ್ರೂ ಬಾಗಿಲಿಗೆ ಹಬ್ಬ ಹರಿದಿನಗಳ ದಿನಗಳಲ್ಲಿ ಒಬ್ಬ ದಾಸ ಏನೋ ಯಾರು ಪುಣ್ಯಾತ್ಮ ಶ್ರೀಮನ್ನಾರಾಯಣನ ಅವತಾರವೇ ಜಗಟೆ ಬಾರಿಸ್ಕೊಂಡು ಬರ್ತಾನೆ, ಲಕ್ಷ್ಮೀ ರಮಣ ಗೋವಿಂದ, ಭಗವತಿ ಏನಾದ್ರೂ ಒಂಚೂರು ಕೊಡವ ಅಂತಾನೆ. ಆಗ ಮನೇಲಿ ಇದ್ದುದನ್ನ ಕೊಡಬೇಕು ಪವಿತ್ರವಾಗಿ. ಏನಕ್ಕೆ ಅಂದ್ರೆ ಅವನು ಇಲ್ಲಿ ಇದೆ ಅಂತ ಬಂದಿದ್ದಾನೆ, ಇಲ್ಲಿದೆ ಮನೆಯಲ್ಲಿ ಏನೋ ಇದೆ ಅಂತ ಬಂದಿದ್ದಾನೆ. ಆಗ ತಾರಿಸ್ತಾವ, ನೀವು ಹೋಗೋ, ನೀನ್ ಮನೆಯೊಳಗ ಇಷ್ಟೊತ್ತಿಗೆ ಬಂದಿದೆಯಲ್ಲ ನೀನು, ಇಥೋ ಸರಿ ಕಂತಕೋ ಅಂತ ಬೈದು ಕಳಿಸಿದ್ರೆ
ನೀನ್ ತಾರ್ಸದಕ್ಕೂ ಪ್ರಯೋಜನ ಇಲ್ಲ, ಶ್ರೀಮನ್ ನಾರಾಯಣ ನಿಮ್ಮ ಮಟ್ಟಿ ಒಳಗೆ ಬರೋದಿಲ್ಲ. ನೀನ್ ಬರೀ ತಾರಸ್ಕೊಂಡೇ ಇರ್ಬೇಕಾಯ್ತದೆ. ಸರಿಯಾ ತಪ್ಪ ಅಪ್ಪಾಜಿ? ನೋಡಿ, ಕಾಗೆ ಮನೆ ಒಳಗ್ ಬಂದ್ರೆ ಅಪಶಕುನ ಅಂತೀವಿ ಮನುಷ್ಯರು. ನಾವೆಂತ ಈ ವಿಚಿತ್ರ ಪ್ರಾಣಿ ಮನುಷ್ಯ ಅಂದ್ರೆ, ಕಾಗೆ ಬದುಕಿದ್ದಾಗ ಮನೆ ಒಳಗ್ ಬಂದ್ರೆ ಹೋಮ ಮಾಡಿಸ್ತೀವಿ. ಅಯ್ಯೋ ಕಾಗೆ ಬಂದ್ಬಿಡ್ತಲ್ಲಪ್ಪ. ಸತ್ತಾಗ ಅದೇ ಕಾಗೆ ಏನಾದ್ರೂ ಒಂದು ಆ ಸಮಾಧಿ ಮೇಲೆ ಬೀಳಿಲ್ಲ ಅಂದ್ರೆ ಬಡ್ಕತಿ ಬಾಯಿ, ಅಯ್ಯೋ ಕಾಗೆ ಬರ್ನಿಲ್ವಲ್ಲ, ಕಾಗೆ ಬರ್ನಿಲ್ವಲ್ಲ. ನೋಡಿ ಎಂತ ವಿಚಿತ್ರ. ದೇವರನ್ನು ಪೂಜಿಸಿ ಬೇಡ ಅಂತ ಯಾರು ಹೇಳೋದಿಲ್ಲ. ಆದ್ರೆ ತಂದೆ ತಾಯಿ, ಅತ್ತೆ ಮಾವ, ಗುರು ಹಿರಿಯರಿಗೆ ಒಂದು ತುತ್ತು ಅನ್ನ ಹಾಕಿ ಅವ್ರು ನಿಮ್ಮಿಂದ ಇನ್ನೇನು ಬಯಸೋದಿಲ್ಲ. ನೋಡಿ, ಬೆಂಗಳೂರಿನಂತ ಒಂದು ನಗರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ, ಏನ್ ಮನೆಯಲ್ಲಿ ಪುಷ್ಕಳವಾದ ಭೋಜನ ಅಂತ ಗೊತ್ತಿರುತ್ತಲ್ಲ, ಒಂದು 20 ತರ ಐಟಮ್ಗಳು, ಬಾಳೆ ಎಲೆ ಊಟ, ಬೆಳ್ಳಿ ತಟ್ಟೆಯಲ್ಲಿ ಊಟ, ಎಲ್ಲರಿಗೂ ಊಟ. ಏನು ಲಕ್ಷ್ಮಿಯ ಪೂಜಿದ್ದು, ಏನು 500 ರೂಪಾಯಿನ ಕಟ್ಟುಗಳ ತಂದು ಆ ಲಕ್ಷ್ಮಿ ಮುಂದುಗಡೆ ಮಡಗಿ, ಅದೆಷ್ಟು ಜನ ಮನೆ ತಲೆ ಹೊಡೆದಿದ್ನೋ ತಂದು ಮುಂದುಗಡೆ ಮಡಗಿ, ಏನು ಫೋಟೋ ಹೊಡೆದದ್ದೆ ಜನಗಳಿಗೆ. ನೋಡಿ ನೋಡಿ, ನಾನು ಮಡಗಿರೋ ದುಡ್ಡು, ನಾನು ಅನ್ನೋದು ಅವನು ಬಂದ್ಬಿಟ್ಟದೆ. ಆಮೇಲೆ ಯಾರೋ ಒಬ್ರು ಕೇಳಿದ್ರು, ಎಲ್ಲಿ ನಿಮ್ಮ ತಾಯಿ ಕಾಣಿಸ್ತಾ ಇಲ್ವಲ್ಲ, ಪಾಪ ಚೆನ್ನಾಗಿದ್ರಲ್ಲ ಇಲ್ಲಿ ಅವರು ಅಂದಾಗ, ಅವ್ರು ಯಾಕೆ ಈಗ ವಯಸ್ಸಾಗಿದೆ ಅವ್ರಿಗೆ, ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೀವಿ ಎಂದ ಮಗ. ಎಷ್ಟು ಕೋಟಿ ಹಣ ಇಲ್ಲಿ ಮಡಗಿದ್ದಾನೆ. ಬಂದವ್ರಿಗೆಲ್ಲ 20 ತರ ಬಗೆ ಪುಷ್ಕಳವಾದ ಭೋಜನ. ಅವ್ರವ್ವ ಇಲ್ಲೇ ಹಾಕವಳು, ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಬಂದಿದ್ದೀವಿ, ಇಲ್ಲಿದ್ರೆ ಸರಿ ಇಲ್ಲ, ಅವಳು ವಯಸ್ಸಾಗಿದೆ, ಗಲೀಜ್ ಮಾಡ್ಕೊಳ್ತಾಳೆ, ನಮ್ಮ ಡಿಗ್ನಿಟಿ ಏನಾಗಬೇಕು. ಮಗ ಅವನ್ನ ತಗೊಂಡೋಗಿ ಆ ಅನಾಥಾಶ್ರಮದಲ್ಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾವ. ನಿಜವಾಗ್ಲೂ ಲಕ್ಷ್ಮಿ ಮನೆಯೊಳಗೆ ಬಂದಳ. ಶ್ರೀಮಂತಿಕೆ ಶಾಶ್ವತವಲ್ಲ. ನೀವೆಲ್ಲಿಂದ ಎಲ್ಗಂಟಾರ ನೋಡ್ಕೊ ಬನ್ನಿ. ಒಂದು ಕಾಲದಲ್ಲಿ ಬದುಕದ ಮನೆ ಇವತ್ತು 20 ರೂಪಾಯಿ ಕೂಲಿಗೆ ಹೋಯ್ತಾವ್ರೆ. ಒಂದು ಕಾಲದಲ್ಲಿ ಸಾವಿರಾರು ದುಡ್ಡಿದ್ದಂತ ಮನೆಗಳು ಇವತ್ತು ಬೀದಿಲಿ ಅನ್ನಕ್ಕೋಸ್ಕರ ಅಲಿತಾ ಇದ್ದಾರೆ. ಶ್ರೀಮಂತಿಕೆ ಯಾವತ್ತೂ ಶಾಶ್ವತವಲ್ಲ, ನಾವು ಮಾಡುವ ಕಾರ್ಯವೇ ಶಾಶ್ವತವಾದದ್ದು.